Hello my dear friends and my dear students, welcome to our YouTube channel. So in today's class we are discussing the strength of material 19th class, and in today's class we are discussing the methods of determination of slope and deflection of the beam. We will discuss the different methods and how to calculate with those methods of different cases of the beams. Right? So channel na subscribe ಮಾಡಿಲ್ಲ ಅಂದ್ರೆ subscribe ಮಾಡ್ಕೊಳ್ಳಿ, ಮತ್ತೆ Telegram channel ಇನ್ನೂ ಜಾಯಿನ್ ಆಗಿಲ್ಲ ಅಂದ್ರೆ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ, ನೀವು ಜಾಯಿನ್ ಆಗಬಹುದು. ಸರಿನಾ? ಸೊ ಈ ವಿಡಿಯೋ ಏನು ಕ್ಲಾಸಸ್ ಎಲ್ಲಾ ಕ್ಲಾಸಸ್ ನೀವು ನೋಡ್ಬೇಕಂದ್ರೆ ಮೇಲ್ಗಡೆ ಐ ಬಟನ್ ಅಲ್ಲಿ ನಾನು ಲಿಂಕ್ ಕೊಟ್ಟಿರ್ತೇನೆ, ನೀವು ಅಲ್ಲಿ ಹೋಗ್ಬಿಟ್ಟು ಪ್ಲೇ ಲಿಸ್ಟ್ ಇದೆ ಸಾಮ್ ಅಂತ, ಅಲ್ಲಿಂದ ನೀವು ನೋಡಬಹುದು. ಎಲ್ಲಾ ಕ್ಲಾಸಸ್ ವಿತ್ ಗುಡ್ ಎಕ್ಸ್ಪ್ಲನೇಷನ್ ನಾನು ಮಾಡಿದೀನಿ, ನೀವು ಹೋಗಿ ನೋಡಬಹುದು. ಸರಿನಾ? ಸೊ ಕ್ಲಾಸ್ ನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಯಾರ್ಯಾರು ಏನೇ ಡೌಟ್ ಇದ್ರು ನೀವು ಕ್ಲಾಸ್ ನೋಡಿದ್ಮೇಲೆ ಕಮೆಂಟ್ ಮಾಡಿ, ಇಲ್ಲಾಂದ್ರೆ ಟೆಲಿಗ್ರಾಮ್ ಅಲ್ಲಿ ಕೇಳಬಹುದು. ನೆಕ್ಸ್ಟ್, ಸೊ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ನಾವು ಏನು ಡಿಸ್ಕಸ್ ಮಾಡಿದ್ವಿ ನಿಮ್ಗೆ ಗೊತ್ತಿದೆ. ಸೊ ಒಂದು ಲಾಸ್ಟ್ ಅಲ್ಲಿ ಹೇಳ್ಕೊಟ್ಟಿದ್ದೀನಿ. ಏನ್ ಹೇಳ್ಕೊಟ್ಟಿದ್ದೆ ನಿಮ್ಗೆ? ರಿಲೇಷನ್ ಬಗ್ಗೆ ಹೇಳ್ಕೊಟ್ಟಿದ್ದೆ. ಒಂದು ನಿಮಿಷ, ರಿಲೇಷನ್ಸ್ ಬಗ್ಗೆ ಹೇಳ್ಕೊಟ್ಟಿದೆ. ರಿಲೇಷನ್ ಬಿಟ್ವೀನ್ ಸ್ಲೋಪ್ ಮತ್ತೆ ಒಂದು ನಿಮಿಷ ಸ್ಲೋಪ್ ಡಿಫ್ಲೆಕ್ಷನ್ ಮತ್ತೆ ಯಾವುದು ಸ್ಲೋಪ್ ಡಿಫ್ಲೆಕ್ಷನ್ ಬೆಂಡಿಂಗ್ ಮೂಮೆಂಟ್ ಶಿಯರ್ ಫೋರ್ಸ್ ಲೋಡಿಂಗ್ ಬಗ್ಗೆ ನಾನು ನಿಮಗೆ ಒಂದು ರಿಲೇಷನ್ ಹೇಳ್ಕೊಟ್ಟಿದ್ದೆ. ಸೊ ಇನ್ ದ ಸೇಮ್ ವೇ ಇನ್ನೊಂದು ಆಡ್ ಮಾಡಬೇಕಿತ್ತು. ಸೊ ಇಲ್ಲಿ ಆಡ್ ಮಾಡಿದ್ದೀನಿ. ಸಮ್ ಬೌಂಡ್ರಿ ಕಂಡೀಷನ್ಸ್ ಫಾರ್ ಸಿಂಪ್ಲಿ ಸಪೋರ್ಟೆಡ್ ಅಂಡ್ ಕ್ಯಾಂಟಿಲಿವರ್ ಬೀಮ್. ಅಂದ್ರೆ ಸಿಂಪ್ಲಿ ಸಪೋರ್ಟೆಡ್ ಬೀಮ್ ಅಂತ ನೀವು ತಗೊಂಡಾಗ, ಫಾರ್ ಸಿಂಪ್ಲಿ ಸಪೋರ್ಟೆಡ್ ರೋಲರ್ ಎಂಡ್ಸ್ ವಿತ್ ಸಿಮೆಟ್ರಿಕಲ್ ಲೋಡಿಂಗ್. ಸಿಮೆಟ್ರಿಕಲ್ ಲೋಡಿಂಗ್ ಅಂದ್ರೆ ಇದು ಒಂದು ಲೋಡ್ ಇದೆ. ಸೊ ಇದೊಂದು ಬೀಮು. ಸೊ ಇದು ಸಿಂಪ್ಲಿ ಸಪೋರ್ಟೆಡ್ ಬೀಮ್ ಇದೆ. ಫಾರ್ ಎಕ್ಸಾಂಪಲ್, ದಿಸ್ ಇಸ್ ಎನ್ ಸಿಂಪ್ಲಿ ಸಪೋರ್ಟೆಡ್ ಬೀಮ್. And what is the elastic cover of this beam? It will comes like this. And where is the maximum deflection? It is at the center. We will write that one as a y max. Okay, right? Now this is a A point and this is a B point. Consider. Now what about the slope? Slope where you will calculate the slope? Here you will calculate the slope. These are the slopes. Now at the support, deflection y is equal to 0. Here at the support, deflection ಇಲ್ಲಿ 0 ಇರುತ್ತೆ ಸಪೋರ್ಟ್ಸ್ ಅಲ್ಲಿ. ಯಾಕೆ ಅಂತಂದ್ರೆ ರಿಯಾಕ್ಷನ್ ಇಲ್ಲಿ ಪ್ರೆಸೆನ್ಸ್ ಇರುತ್ತೆ. ಇದು ರಿಯಾಕ್ಷನ್ಸ್ RA ಮತ್ತೆ RB ಏನ್ ರಿಯಾಕ್ಷನ್ಸ್ ಇರುತ್ತಲ್ಲ, ಆ ರಿಯಾಕ್ಷನ್ಸ್ ಪ್ರೆಸೆನ್ಸ್ ಇದ್ದಿರ್ಗೋಸ್ಕರ ಏನಂತಂದ್ರೆ ಇಲ್ಲಿ ಡಿಫ್ಲೆಕ್ಷನ್ 0 ಇರುತ್ತೆ. y0, here also y0 ಅಂತ ನಾನು ಬರಿತೀನಿ. ಓಕೆ, ಗೊತ್ತಾಯ್ತಾ? ಈಗ ಸ್ಲೋಪ್ ಬಂದ್ಬಿಟ್ಟು ಸ್ಲೋಪ್ is equal to 0 where y max is occurs. ಇಲ್ಲಿ 0 ಇರುತ್ತೆ. ಇಲ್ಲಿ ನೋಡಿ, ಇಲ್ಲಿ ನಾನು ಟ್ಯಾಂಜೆಂಟ್ ಅನ್ನು ಹೊಡೆದಾಗ, ಇದರ ಎಕ್ಸಾಕ್ಟ್ಲಿ ಈ ತರ ಟ್ಯಾಂಜೆಂಟ್ ಹೊಡೆದಾಗ ಸ್ಲೋಪೇ ಬರೋದಿಲ್ಲ. ಸೊ ಥೀಟಾ ಏನಾಗುತ್ತೆ? 0 ಆಗುತ್ತೆ. ಬಟ್ ಅಟ್ ದ ಸಪೋರ್ಟ್ ಇದು ಜಾಸ್ತಿ ಇರುತ್ತೆ. ಗೊತ್ತಾಯ್ತಾ? ಅಟ್ ದ ಸಪೋರ್ಟ್ ಇದು ಇರುತ್ತೆ, ಸ್ಲೋಪ್ ಇರುತ್ತೆ ಅಂತ ಹೇಳ್ತಾ ಇರೋದು. ಗೊತ್ತಾಯ್ತಾ? ಓಕೆ, ಅರ್ಥ ಆಯ್ತು ಅಂತ ಅನ್ಸುತ್ತೆ ಫಸ್ಟ್ ಒನ್. ಸೆಕೆಂಡ್ ಕೇಸ್ ಅಲ್ಲಿ ಏನ್ ಬರುತ್ತೆ? ಸಪೋರ್ಟ್ಸ್ ಬೌಂಡ್ರಿ ಕಂಡೀಷನ್ಸ್. ಈಗ ಒಂದು ಕ್ಯಾಂಟಿಲಿವರ್ ಇದೆ ಅಂತ ತಿಳ್ಕೊಳ್ಳೋಣ. ಇದು ಒಂದು ಕ್ಯಾಂಟಿಲಿವರ್, right? And this is a length of the beam, and this is a movement they have given. This is a movement, right? And how the elastic curve will occurs? It will come like this. Okay, so simple ಆಗಿ ಅಂದ್ರೆ ಈ ತರ ಬರುತ್ತೆ. ಈಗ ಇದು ಡಿಫ್ಲೆಕ್ಷನ್ ಗೆ ಬಂದಾಗ at the support ಡಿಫ್ಲೆಕ್ಷನ್ ಏನಾಗುತ್ತೆ? ಇಲ್ಲಿ 0 ಆಗುತ್ತೆ. ಗೊತ್ತಾಯ್ತಾ? ಸೊ ಇಲ್ಲಿ ಏನಾಗುತ್ತೆ? ಇದು 0 ಆಗುತ್ತೆ. ಇವೆರಡಂತೂ ಗೊತ್ತಾಯ್ತಲ್ಲ ನಿಮ್ಗೆ. at support ಏನಾಗುತ್ತೆ? ಇಲ್ಲಿ ಡಿಫ್ಲೆಕ್ಷನ್ ಏನಾಗುತ್ತೆ? 0 ಆಗುತ್ತೆ. ಯಾಕಾಗುತ್ತೆ? ಸೇಮ್ ಇದೆ ತರ ಇಲ್ಲಿ. ಯಾಕೆಂದ್ರೆ ಇಲ್ಲಿ ರಿಯಾಕ್ಷನ್ಸ್ ಯಾವ ತರ ಇಲ್ಲಿತ್ತು, ಇಲ್ಲೂ ಒಂದು ರಿಯಾಕ್ಷನ್ ಇರುತ್ತೆ. ದಟ್ ಇಸ್ ಅನ್ ಮೂಮೆಂಟ್ ಇಲ್ಲಿ ಕ್ರಿಯೇಟ್ ಆಗುತ್ತೆ. ಅದಕ್ಕೋಸ್ಕರ ಡ್ಯೂ ಟು ದ ರಿಯಾಕ್ಷನ್ ಅಟ್ ದ ಸಪೋರ್ಟ್ ಏನಾಗುತ್ತೆ? ರಿಯಾಕ್ಷನ್ ಗೋಸ್ಕರ ಇದು ಡಿಫ್ಲೆಕ್ಷನ್ 0 ಆಗುತ್ತೆ. ಬಟ್ ಸ್ಲೋಪ್ ಏನಾಗುತ್ತೆ? dy/dx ಈಕ್ವಲ್ಸ್ ಟು 0 ಆಗುತ್ತೆ ಸ್ಲೋಪ್. ರೈಟ್? ಸ್ಲೋಪ್ ಯಾಕೆ 0 ಆಗುತ್ತೆ ನಿಮ್ಗೆ ಗೊತ್ತಾಗಿದೆ, ರೈಟ್? ಯಾಕೆಂದ್ರೆ ಎಲ್ಲಿ ಡಿಫ್ಲೆಕ್ಷನ್ ಇರೋದಿಲ್ಲ, ಡಿಫ್ಲೆಕ್ಷನ್ ಇದ್ದ ತಕ್ಷಣ ಈ ತರ ಡಿಫ್ಲೆಕ್ಷನ್ ಇದೆ ಅಂದ್ರೆ ನಾನು ಏನ್ ಮಾಡ್ತೀನಿ? ಇಲ್ಲಿ ಟ್ಯಾಂಜೆಂಟ್ ಹೊಡ್ಕೊಂಡ್ಬಿಟ್ಟು ಇದ್ರದ್ದು ಆಂಗಲ್ ತಗೋತೀನಿ. ಡಿಫ್ಲೆಕ್ಷನ್ 0 ಇದ್ದಾಗ ಸೊ ಸ್ಲೋಪ್ 0 ಆಗ್ಬಿಡುತ್ತೆ. ಐ ಹೋಪ್ ಯು ಗಾಟ್ ದ ಪಾಯಿಂಟ್ ವಾಟ್ ಐ ಆಮ್ ಗೋಯಿಂಗ್ ಟು ಸೇ. ಥರ್ಡ್ ಒನ್, ಇನ್ ಕೇಸ್ ಆಫ್ ಅನ್ಸಿಮೆಟ್ರಿಕಲ್ ಲೋಡಿಂಗ್. ಅನ್ಸಿಮೆಟ್ರಿಕಲ್ ಲೋಡಿಂಗ್ ಅಂದ್ರೆ ಏನ್ ಗೊತ್ತಾ? ಇಲ್ಲಿ ಡ್ರಾ ಮಾಡ್ತೀನಿ ನೋಡಿ. ಸೊ ಇದು ಫಸ್ಟ್, ಇದು ಸೆಕೆಂಡ್, ಇದು ಥರ್ಡ್ ಒನ್ಗೆ ಡ್ರಾ ಮಾಡ್ತಾ ಇರೋದು. ಫಾರ್ ಎಕ್ಸಾಂಪಲ್, ಇಲ್ಲೊಂದು ಸಪೋರ್ಟ್ ಇದೆ, ಆಮೇಲೆ ಇಲ್ಲೊಂದು ಸಪೋರ್ಟ್ ಇದೆ. These are two supports. Now how the elastic curve will come? It will come like this. And when we apply the load here, this is an D point, and here another point C point. So iದೇನಾಗುತ್ತೆ? ಇಲ್ಲಿ ಎಕ್ಸಾಕ್ಟ್ಲಿ ಇಲ್ಲಿ ಸೆಂಟ್ರಲ್ ಇದು
L/2 ಆಗುತ್ತೆ. ಸೊ ದಿಸ್ ಈಸ್ L/2. ಓಕೆ, ಅಂಡ್ ದಿಸ್ ಈಸ್ y max. ಸೊ ಇದನ್ನ ಈ ತರ ನೋಡಿದಾಗ ಏನಾಗುತ್ತೆ, ಇನ್ ಕೇಸ್ ಆಫ್ ಅನ್ಸಿಮೆಟ್ರಿಕಲ್ ಲೋಡಿಂಗ್ ಕಂಡೀಷನ್, ಇದು ಅನ್ಸಿಮೆಟ್ರಿಕಲ್ ಲೋಡಿಂಗ್ ಕಂಡೀಷನ್ ಇದೆಯಲ್ಲ, ಪಾಯಿಂಟ್ ಆಫ್ ಮ್ಯಾಕ್ಸಿಮಮ್ ಡಿಫ್ಲೆಕ್ಷನ್ ಆರ್ ಪಾಯಿಂಟ್ ಆಫ್ ಝೀರೋ ಸ್ಲೋಪ್ ಏನಾಗುತ್ತೆ, ಎಲ್ಲಿರುತ್ತೆ ಹೇಳಿ, ಇಟ್ ಈಸ್ ಪ್ರೆಸೆಂಟ್ ಬಿಟ್ವೀನ್ ದ ಪಾಯಿಂಟ್ ಆಫ್ ಅಪ್ಲಿಕೇಶನ್ ಆಫ್ ದಿ ಲೋಡ್ ಅಂಡ್ ದ ಮಿಡ್ ಲೆಂತ್ ಆಫ್ ದ ಬೀಮ್. ಗೊತ್ತಾ, ಪಾಯಿಂಟ್ ಆಫ್ ಝೀರೋ ಸ್ಲೋಪ್ ಈಸ್ ಪ್ರೆಸೆಂಟ್ ಬಿಟ್ವೀನ್ ದ ಪಾಯಿಂಟ್ ಆಫ್ ಅಪ್ಲಿಕೇಶನ್ ಆಫ್ ದಿ ಲೋಡ್, ಅಂದ್ರೆ ಇಲ್ಲಿ ಪಾಯಿಂಟ್ ಆಫ್ ಅಪ್ಲಿಕೇಶನ್ ಆಫ್ ದಿ ಲೋಡ್ ಅಂಡ್ ಮಿಡ್ ಲೆಂತ್ ಆಫ್ ದಿ ಬೀಮ್ ಅಂದ್ರೆ ಇಲ್ಲಿ ಬರುತ್ತೆ. ಗೊತ್ತಾಯ್ತಾ? ಸೊ ಅದನ್ನ ನೀವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಇದು ಬೌಂಡ್ರಿ ಕಂಡೀಷನ್ಸ್ ಆಫ್ ಸಿಂಪ್ಲಿ ಸಪೋರ್ಟೆಡ್ ಅಂತ ಇತ್ತು. ಈಗ ಇವತ್ತಿನ ಈ ಇಂಪಾರ್ಟೆಂಟ್ ಟಾಪಿಕ್ ಮೆಥಡ್ಸ್ ಆಫ್ ಡಿಟರ್ಮಿನೇಷನ್ ಆಫ್ ಸ್ಲೋಪ್ ಅಂಡ್ ಡಿಫ್ಲೆಕ್ಷನ್, ಅದ್ರ ಬಗ್ಗೆ ನಾವು ಇವತ್ತು ನೋಡೋಣ. ಸೊ ಮೆಥಡ್ಸ್ ಅಲ್ಲಿ ಎಷ್ಟು ಮೆಥಡ್ಸ್ ಇದೆ ಅಂದ್ರೆ ಟೋಟಲಿ 6 ಮೆಥಡ್ಸ್ ಇದೆ, ರೈಟ್. ಫಸ್ಟ್ ಒನ್ ಡಬಲ್ ಇಂಟಿಗ್ರೇಷನ್ ಮೆಥಡ್, ಸೆಕೆಂಡ್ ಒನ್ ಏರಿಯಾ ಮೂವ್ಮೆಂಟ್ ಮೆಥಡ್, ಥರ್ಡ್ ಒನ್ ಸ್ಟ್ರೈನ್ ಎನರ್ಜಿ ಮೆಥಡ್, ಕಾಂಜುಗೇಟ್ ಬೀಮ್ ಮೆಥಡ್, ಸೂಪರ್ ಪೊಸಿಷನ್ ಥಿಯರಮ್, ಲೋಡ್ ಟ್ರಾನ್ಸ್ಫರ್ ಮೆಥಡ್. ನೋಡಿ, ಈ ಸ್ಟ್ರೈನ್ ಎನರ್ಜಿನ ನಾವು ಸ್ಟ್ರಕ್ಚರಲ್ ಅನಾಲಿಸಿಸ್ ಕ್ಲಾಸ್ ಅಲ್ಲಿ ಕರೆಕ್ಟ್ ಆಗಿ ಆಲ್ರೆಡಿ ನಾವು ಕ್ಲಾಸಸ್ ಮಾಡಿದೀವಿ. ನೀವು ನೋಡಿಲ್ಲ ಅಂದ್ರೆ ಪ್ಲೇ ಲಿಸ್ಟ್ ಅಲ್ಲಿ ಲಿಂಕ್ ಇರುತ್ತೆ, ನೀವು ಹೋಗಿ ನೋಡ್ಕೋಬಹುದು. ಸ್ಟ್ರೈನ್ ಎನರ್ಜಿ ಮೆಥಡ್ PWD ಗೆ ಕೊಟ್ಟಿದ್ರು, ನಾನು ಅಲ್ಲಿ ಸಪರೇಟ್ ಆಗಿ ಇದ್ರದ್ದು ಕ್ಲಾಸಸ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ, ನೀವು ಹೋಗಿ ಆಲ್ರೆಡಿ ನೋಡ್ಬೋದು. ಈಗ ಇವತ್ತಿನ ನಾವು ಈ ಕ್ಲಾಸಸ್ ಅಲ್ಲಿ ನಾವು ಡಬಲ್ ಇಂಟಿಗ್ರೇಷನ್ ಮತ್ತೆ ಏರಿಯಾ ಮೂವ್ಮೆಂಟ್ ಇವು ಎರಡರಲ್ಲೇ ಬರುತ್ತೆ ನಿಮ್ಗೆ ಬಂದ್ರೆ, ರೈಟ್. ಕಾಂಜುಗೇಟು ಇದೆ, ಬಟ್ ನಮಗೆ ಇವು ಎರಡರ ಮೇಲೆ ನಾವು ಫೋಕಸ್ ಮಾಡೋಣ, ಡಬಲ್ ಇಂಟಿಗ್ರೇಷನ್ ಮೆಥಡ್ ಮತ್ತೆ ಏರಿಯಾ ಮೂವ್ಮೆಂಟ್ ಮೆಥಡ್. ಮತ್ತೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ ಕಾಂಜುಗೇಟ್ ಆದ್ರೆ ಅದನ್ನು ಹೇಳ್ಕೊಡ್ತೀನಿ, ರೈಟ್. ಇವತ್ತಿನ ಕ್ಲಾಸ್ ಅಲ್ಲಿ ಇವು ಎರಡರ ಬಗ್ಗೆ ವಿತ್ ಸ್ಟ್ಯಾಂಡರ್ಡ್ ಕೇಸಸ್ ಏನೇನು ಬರುತ್ತೆ ಅದರೆಲ್ಲದು ಫಾರ್ಮುಲಾದು ನೋಡ್ಕೊಳ್ಳೋಣ, ರೈಟ್. ಬನ್ನಿ ಸ್ಟಾರ್ಟ್ ಮಾಡೋಣ. ಫಸ್ಟ್ ಮೆಥಡ್ಸ್ ಆಫ್ ಡಬಲ್ ಇಂಟಿಗ್ರೇಷನ್. ಮೆಥಡ್ಸ್ ಆಫ್ ಡಬಲ್ ಇಂಟಿಗ್ರೇಷನ್ ಅಲ್ಲಿ ಈ ಮೆಥಡ್ ಅಲ್ಲಿ ಏನ್ ಮಾಡ್ಬೇಕಂದ್ರೆ, ಇನ್ ದಿಸ್ ಮೆಥಡ್ ಮೂವ್ಮೆಂಟ್ m at any distance, ಆಯ್ತಾ, ಮೂವ್ಮೆಂಟ್ m at any distance x, ರೈಟ್. ಈ ಮೂವ್ಮೆಂಟ್ from one of the support, usually left support is written with the sagging movement as a positive. ಸೊ ಇದು sagging movement ಇರುತ್ತೆ, ಇದನ್ನ ಪಾಸಿಟಿವ್ ಅಂತ ತೋರ್ತಾರೆ, ರೈಟ್. ಅದೇ ಮೆಥಡ್ ಆಫ್ ಡಬಲ್ ಇಂಟಿಗ್ರೇಷನ್ ಅಂದ್ರೆ ಇಷ್ಟು ಮೆಥಡ್ ಅಲ್ಲ. ಸೊ ಈ ತರ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ಈಗ ಸ್ಟೆಪ್ಸ್ ಏನೇನಿದೆ, ಇದು ಒಂದು ನಾನು ಸಿಂಪಲ್ ವರ್ಡ್ ಅಲ್ಲಿ ನಿಮ್ಗೆ ಕೊಟ್ಟಿದ್ದೀನಿ. ಈಗ ಸ್ಟೆಪ್ಸ್ ಏನೇನಿದೆ ಡಬಲ್ ಇಂಟಿಗ್ರೇಷನ್ ಅಲ್ಲಿ ನೋಡೋಣ. ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ಸ್ಟೆಪ್ 1 ಕ್ಯಾಲ್ಕುಲೇಟ್ ದ ಮೂವ್ಮೆಂಟ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಈಗ ಇಲ್ಲಿ ಒಂದು ಲೋಡ್ ಇದೆ, ರೈಟ್. ಸೊ ಇದು ಎಕ್ಸ್ ಡಿಸ್ಟೆನ್ಸ್ ನೀವು ತಗೊಂಡಿದ್ದೀರಾ, ರೈಟ್. ಸೊ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ದ RA ರಿಯಾಕ್ಷನ್, RB ರಿಯಾಕ್ಷನ್ ಅಂಡ್ ದಿಸ್ ಒನ್ ಸಿ ಪಾಯಿಂಟ್, ಇದ್ರದ್ದು ಏನಿದೆ ಅದನ್ನು ಮೂವ್ಮೆಂಟ್ ಅಥವಾ ಬೆಂಡಿ ಮೂವ್ಮೆಂಟ್ ನ ಕ್ಯಾಲ್ಕುಲೇಟ್ ಮಾಡಬೇಕು, ರೈಟ್. ಅಟ್ XX ಪಾಯಿಂಟ್ ಅಂದ್ರೆ ಈಗ XX ಗೊತ್ತಿರದೆ ನಿಮ್ಗೆ ಒಂದು XX ಡಿಸ್ಟೆನ್ಸ್ ಏನೇನು ತಗೊಂಡಿರ್ತೀರ ಅದು. ನೆಕ್ಸ್ಟ್ ಸ್ಟೆಪ್ ಏನಿದೆ, ರೈಟ್. ಸೊ ನೋಡಿ ಇಲ್ಲಿ ಡಬಲ್ ಇಂಟಿಗ್ರೇಷನ್ ಅಂತ ಇದೆ, ರೈಟ್. ಸೊ ಫ್ಲೆಕ್ಸರಲ್ ರಿಜಿಡಿಟಿ ಇಂಟು d²y/dx² is equal to mxx, ದೆನ್ ಇಂಟಿಗ್ರೇಟ್. ಗೊತ್ತಾಯ್ತಾ? ಸೊ ಇದನ್ನ ನಾವೇನ್ ಮಾಡಬೇಕು, ಇದನ್ನ ತಗೊಂಡ್ಬಿಟ್ಟು ಇಂಟಿಗ್ರೇಟ್ ಮಾಡಬೇಕು. d²y/dx² ನ ತಗೊಂಡ್ಬಿಟ್ಟು ಇಂಟಿಗ್ರೇಟ್ ಮಾಡಬೇಕು ವಿತ್ ದ ಫ್ಲೆಕ್ಸರಲ್ ರಿಜಿಡಿಟಿ. ಇದು ಸೆಕೆಂಡ್ ಸ್ಟೆಪ್. ಥರ್ಡ್ ಸ್ಟೆಪ್ ಅಲ್ಲಿ ಏನ್ ಮಾಡಬೇಕು, ಮೆಥಡ್ಸ್ ಆಫ್ ಡಬಲ್ ಇಂಟಿಗ್ರೇಷನ್ ಅಂದ್ರೆ flexural rigidity into dy/dx is nothing but slope. dy/dx is slope into flexural rigidity equals ಮಾಡಿದಾಗ ಈ ಬಂದಿರೋ ವ್ಯಾಲ್ಯೂ ಏನಿದೆ mxx, ರೈಟ್. ಸೊ ಅದನ್ನ ಇನ್ನೊಂದ್ಸಲ ಇಂಟಿಗ್ರೇಟ್ ಮಾಡಬೇಕು, ಅಲ್ಲಿ ಇನ್ನೊಂದ್ಸಲ ಇಂಟಿಗ್ರೇಟ್ ಮಾಡಬೇಕು. mxx ಪ್ಲಸ್ c1 ಅಂತ ಇದೆ. ಈಗ c1 ಅಂದ್ರೆ ಏನು ಸರ್? c1 ಕ್ಯಾನ್ ಬಿ ಫೌಂಡ್ ಔಟ್ ಯೂಸಿಂಗ್ ದ ಬೌಂಡ್ರಿ ಕಂಡೀಷನ್ಸ್ ಆಫ್ ದಿ ಸ್ಲೋಪ್, ರೈಟ್. ಸೊ ಬೌಂಡ್ರಿ ಕಂಡೀಷನ್ಸ್ ಏನು, ಇವೆಲ್ಲ ಬೌಂಡ್ರಿ ಕಂಡೀಷನ್ಸ್ ನಾನು ಹೇಳ್ಕೊಟ್ಟಿದ್ದೀನಿ. ಸೊ ದೀಸ್ ಆರ್ ದ ಬೌಂಡ್ರಿ ಕಂಡೀಷನ್. ಸಿಂಪ್ಲಿ ಸಪೋರ್ಟೆಡ್, ಕ್ಯಾಂಟಿಲಿವರ್ ಮತ್ತೆ ಅನ್ಸಿಮೆಟ್ರಿಕಲ್ ಲೋಡ್ ಬಂದಾಗ ಈ ತರ ನೀವು ಬೌಂಡ್ರಿ ಕಂಡೀಷನ್ಸ್ ತಗೋಬೇಕು ಅಂತ ಹೇಳಿದೀನಿ ಜಸ್ಟ್ ಇವಾಗ, ಕರೆಕ್ಟಾ? ಸೊ ಅದನ್ನ ಇಲ್ಲಿಯವರು ಹೇಳ್ತಾ ಇರೋದು. C1 can be found out using the boundary conditions. Boundary, simply supported, cantilever ಯಾವ್ದು ಬರುತ್ತೆ ಅದ್ರ ಮೇಲೆ ದೆನ್ ಅಗೇನ್ ಇಂಟಿಗ್ರೇಟ್, ಮತ್ತೆ ಅದನ್ನ ತಗೊಂಡ್ಬಿಟ್ಟು ಇಂಟಿಗ್ರೇಷನ್ ಮತ್ತೆ ಮಾಡಬೇಕಾಗುತ್ತೆ, ರೈಟ್. ಅದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನ್ ಬರುತ್ತೆ, ಫ್ಲೆಕ್ಸರಲ್ ರಿಜಿಡಿಟಿ ಇಂಟು dy, ದಟ್ ಇಸ್ ದ ಡಬಲ್ ಇಂಟಿಗ್ರೇಷನ್. ಇಲ್ಲಿ ಮತ್ತೊಂದ್ಸಲ ಮಾಡಬೇಕು. ಅವಾಗ ಏನ್ ಮಾಡ್ತೀರಾ, ಡಬಲ್ ಇಂಟಿಗ್ರೇಷನ್ ಆಫ್ mxx ಪ್ಲಸ್ c1x ಪ್ಲಸ್ c2. c2 ಕ್ಯಾನ್ ಬಿ ಫೌಂಡ್ ಔಟ್ ಬೈ ಯೂಸಿಂಗ್ ದ ಬೌಂಡ್ರಿ ಕಂಡೀಷನ್ಸ್ ಆಫ್ ದ ಡಿಫ್ಲೆಕ್ಷನ್. ನೋಡಿ ಫಸ್ಟ್ ಮಾಡುವಾಗ ಸ್ಲೋಪ್ ಮಾಡಿದ್ದಾರೆ, ಗೊತ್ತಾಯ್ತಾ? ಫಸ್ಟ್ ಸ್ಲೋಪ್ ಮಾಡಿದ್ದಾರೆ ಇಂಟಿಗ್ರೇಷನ್,
ಸೆಕೆಂಡ್ ಟೈಮ್ ಮಾಡುವಾಗ ಅದು ಡಿಫ್ಲೆಕ್ಷನ್ ಕಂಡೀಷನ್ಸ್ ತಗೊಂಡು ಮಾಡ್ತಾರೆ, ಡಿಫ್ರೆಂಟ್ ಆಗಿರುತ್ತೆ ನೋಡಿ. ಮತ್ತೆ ಸೇಮ್ ಮಾಡೋದು ನೋಡಿ, ಇಲ್ಲಿ ಇದು ನಾನು ಹೇಳೋದು ಅದಕ್ಕೆ ಸಪೋರ್ಟ್ ಡಿಫ್ಲೆಕ್ಷನ್ ಎಲ್ಲಿ 0 ಇರುತ್ತೆ, ಸ್ಲೋಪ್ ದಲ್ಲಿ ಇರುತ್ತೆ. ಇದು ಡಿಫ್ಲೆಕ್ಷನ್, ಇದು ಸ್ಲೋಪ್. ಸೊ ಅದರ ಪ್ರಕಾರ ಮಾಡಬೇಕು. ಫಸ್ಟ್ ಏನ್ ಮಾಡ್ತೀವಿ, ಸ್ಲೋಪ್ ಇಂಟಿಗ್ರೇಷನ್, ಸೆಕೆಂಡ್ ಡಿಫ್ಲೆಕ್ಷನ್ ಇಂಟಿಗ್ರೇಷನ್ ಮಾಡಿ ನಾವು ತಗೊಂಡಿದ್ವಿ, ಗೊತ್ತಾಯ್ತಾ? ಸೊ ದಿಸ್ ಈಸ್ ಕಾಲ್ಡ್ ದ ಸ್ಟೆಪ್ಸ್ ಇನ್ ದ ಮೆಥಡ್ ಆಫ್ ಡಬಲ್ ಇಂಟಿಗ್ರೇಷನ್. ಐ ಹೋಪ್ ಯು ಗಾಟ್ ದ ಕ್ಲಿಯರ್ ಐಡಿಯಾ ಅಬೌಟ್ ದ ಮೆಥಡ್ ಆಫ್ ಡಬಲ್ ಇಂಟಿಗ್ರೇಷನ್. ಓಕೆ, ನಾವು ಮೂಮೆಂಟ್ ಏರಿಯಾ ಮೆಥಡ್ ಅಂದ್ರೆ ಇದು ತುಂಬಾ ಯೂಸ್ ಆಗುತ್ತೆ, ತುಂಬಾ ಜನರಲ್ ಅಲ್ಲಿ ಇದೇ ಯೂಸ್ ಮಾಡ್ತೀವಿ. ಇದೇ ನಾವು ಎಕ್ಸಾಮ್ 5ರಲ್ಲಿ ಓದಿದೀವಿ, ನಮ್ಮ ಸಿಲೆಬಸ್ ಅಲ್ಲೂ ಇದು ಇತ್ತು. ಮತ್ತೆ ಕಾಂಜುಗೇಟ್ ಬಿಂಗ್ ಮೆಥಡ್ ಇತ್ತು. ಇವೆರಡೇ ಮೆಥಡ್ ಇರೋದು ಆಲ್ಮೋಸ್ಟ್ ನಾವು ಯೂಸ್ ಮಾಡೋದು, ಯಾಕಂದ್ರೆ ಇದು ಈಸಿಲಿ ಫೈಂಡ್ ಔಟ್ ಮಾಡಕ್ ಬರುತ್ತೆ. ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್ ನ ಫಾಲೋ ಮಾಡಿ ಮಾಡ್ತೀವಿ. ಲೆಟ್ಸ್ ಸಿ ಮೂಮೆಂಟ್ ಏರಿಯಾ ಮೆಥಡ್ ಅಂದ್ರೆ. ಇನ್ ದಿಸ್ ಮೆಥಡ್ ಏರಿಯಾ ಆಫ್ ದಿ ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್ ಅಂದ್ರೆ BMD ಏನಂತೀವಲ್ಲ, ಏರಿಯಾ ಆಫ್ ದಿ ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್ ಈಸ್ ಯುಟಿಲೈಸ್ ಫಾರ್ ದ ಕಂಪ್ಯೂಟಿಂಗ್ ದ ಸ್ಲೋಪ್ ಅಂಡ್ ಆರ್ ದ ಡಿಫ್ಲೆಕ್ಷನ್. ಇಲ್ಲಿ ಏನ್ ಮಾಡ್ತಾರೆ ಗೊತ್ತಾ, ಈ ಮೆಥಡ್ ಅಲ್ಲಿ ಬೆಂಡಿಂಗ್ ಮೂಮೆಂಟ್ ನ ಯೂಸ್ ಮಾಡಿಬಿಟ್ಟು ಡಿಫ್ಲೆಕ್ಷನ್ ಮತ್ತೆ ಸ್ಲೋಪ್ ನ ಕ್ಯಾಲ್ಕುಲೇಟ್ ಮಾಡ್ತಾರೆ, ಗೊತ್ತಾಯ್ತಾ? ಅಟ್ ಎ ಪರ್ಟಿಕ್ಯುಲರ್ ಪಾಯಿಂಟ್ಸ್ ಅಲಾಂಗ್ ದ ಎಕ್ಸಿಸ್ ಆಫ್ ದ ಬೀಮ್. ಯಾವ ಪಾಯಿಂಟ್ ಅಲ್ಲಿ ಕೊಟ್ಟಿರ್ತಾರೆ, ಯಾವ ಪಾಯಿಂಟ್ ಅಲ್ಲಿ ಕೇಳಿರ್ತಾರೆ, ಅದರ ಪ್ರಕಾರ ನಾವು ಇದನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ ಮೂಮೆಂಟ್ ಏರಿಯಾ ಮೆಥಡ್ ನ. ಸೊ ಮೂಮೆಂಟ್ ಏರಿಯಾ ಇಸ್ ನಥಿಂಗ್ ಬಟ್ ಯು ಹ್ಯಾವ್ ಟು ಟೇಕ್ ದ ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್ ಏರಿಯಾ, ಗೊತ್ತಾಗ್ತಿದೆಯಲ್ಲ, ಏರಿಯಾ ಆಫ್ ದ ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್ ಅದನ್ನ ತಗೊಂಡ್ಬಿಟ್ಟು ಕ್ಯಾಲ್ಕುಲೇಟ್ ಮಾಡಿ. ಈಗ ಮೂಮೆಂಟ್ ಏರಿಯಾ ಮೆಥಡ್ ಅಲ್ಲಿ 2 ಥಿಯರಮ್ಸ್ ಬರುತ್ತೆ. ವಿ ಹ್ಯಾವ್ ಟೂ ಥಿಯರಮ್ಸ್ known as movement area theorem is utilized for the calculation. ಸೊ ಒಂದು ಥಿಯರಮ್ ಬಂದ್ಬಿಟ್ಟು ಸ್ಲೋಪ್ ಮೇಲೆ ಇರುತ್ತೆ, ಮತ್ತೊಂದು ಥಿಯರಮ್ ಬಂದ್ಬಿಟ್ಟು ಡಿಫ್ಲೆಕ್ಷನ್ ಮೇಲೆ ಇರುತ್ತೆ. ಸರ್, ಎರಡು ಥಿಯರಮ್ ನಾವು ವಿತ್ ಎಕ್ಸಾಂಪಲ್ಸ್ ಇವಾಗ ನೋಡೋಣ. ಥಿಯರಮ್ 1. ಸೊ ಥಿಯರಮ್ 1 ಆಫ್ ಮೂಮೆಂಟ್ ಏರಿಯಾ ಮೆಥಡ್ ಅಲ್ಲಿ ಏನ್ ಹೇಳ್ತಾರೆ ಥಿಯರಮ್ ಅಲ್ಲಿ ಅಂತಾರೆ ನೋಡೋಣ. ಡಿಫರೆನ್ಸ್ ಆಫ್ ಸ್ಲೋಪ್ ಆಫ್ ಎನಿ 2 ಪಾಯಿಂಟ್ಸ್ ಆಫ್ ದ ಬೀಮ್, 2 ಪಾಯಿಂಟ್ ಸ್ಲೋಪ್ ಡಿಫರೆನ್ಸ್ ಏನಿರುತ್ತೆ ಈಸ್ equal to 1/EI of the area of the bending moment diagram between those 2 points. ಆಯ್ತಾ? ಈಗ ಯಾವುದೋ ಒಂದು ಪಾಯಿಂಟ್ ಇದೆ ತರ, ಇವು 2 ಪಾಯಿಂಟ್ ನೀವು ಸ್ಲೋಪ್ ಕ್ಯಾಲ್ಕುಲೇಟ್ ಮಾಡ್ಬೇಕಂತಂದ್ರೆ ಇಲ್ಲಿಂದ ಥೀಟಾ, ಇಲ್ಲಿಂದ ಥೀಟಾ ಇದೆ. ಇವು ಎರಡರದ್ದು ಡಿಫರೆನ್ಸ್ ಏನಿರುತ್ತೆ ಗೊತ್ತಾ, ಅದು ಎರಡರದ್ದು ಡಿಫರೆನ್ಸ್ ಈಕ್ವಲ್ ಯಾವ್ದಿರುತ್ತೆ, ಈಕ್ವಲ್ ಟು ದ 1/EI ಆಫ್ ದ ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್ ಆಫ್ ಬಿಟ್ವೀನ್ ದೋಸ್ 2 ಪಾಯಿಂಟ್ಸ್. ಈ 2 ಪಾಯಿಂಟ್ ಮಧ್ಯೆ ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್ ಏನ್ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ಸ್ ಇರುತ್ತೆ ಅಂತ ಹೇಳ್ತಾ ಇರೋದು, ಹೌದಾ? ಈಗ ಫಾರ್ ಎಕ್ಸಾಂಪಲ್ ಗೋಸ್ಕರ ನೀವು ನೋಡ್ಬೋದು, ನಾನು ಇಲ್ಲಿ ನೆಕ್ಸ್ಟ್ ಅಲ್ಲಿ ಹೇಳ್ತೀನಿ. ಇವಾಗ ಥೀಟಾ ಬಿ ಅಂದ್ರೆ ಥೀಟಾ ಎ ಯಾವುದು, 1/A = ಏರಿಯಾ ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್ ಬಿಟ್ವೀನ್ ಎ ಅಂಡ್ ಬಿ. ಇದರಲ್ಲಿ ಎ ಅಂಡ್ ಬಿ ಯಾವ್ದಿದೆ ಇಲ್ಲಿ ನೋಡಿ. ಈ ಫಾರ್ಮುಲಾನ ನಾನು ಇಲ್ಲಿ ಮಾಡಿ ತೋರಿಸ್ತೀನಿ, ಸೊ ದಟ್ ನಿಮಗೆ ಈಸಿಲಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ, ರೈಟ್? ಈಗ ನೋಡೋಣ. ಈಗ ಇದು ಫಾರ್ ಎಕ್ಸಾಂಪಲ್ ದಿಸ್ ಇಸ್ ಎನ್ ಕ್ಯಾಂಟಿಲಿವರ್ ಬೀಮ್ ವಿತ್ ದ ಪಾಯಿಂಟ್ ನೋಟ್ W, and this is the A point and this is B point. Okay, done. And this is a bending moment diagram. This is a BMD of the given diagram. Given beam. Now we have to calculate what deflection. We have to calculate the deflection and slope. ಡಿಫ್ಲೆಕ್ಷನ್ ಮತ್ತೆ ಸ್ಲೋಪ್ ನ ಕ್ಯಾಲ್ಕುಲೇಟ್ ಮಾಡೋದಿದೆ. ಸೊ ಏನ್ ಹೇಳಿದ್ದಾರೆ ನಮ್ಗೆ, ಏನ್ ಹೇಳಿದ್ದಾರೆ ಇದರಲ್ಲಿ ಏನ್ ಹೇಳಿದೆ ನೋಡಿ, ಸ್ಲೋಪ್ ಆಫ್ ಎನಿ 2 ಪಾಯಿಂಟ್ಸ್ ಆಫ್ ದ ಬೀಮ್ ಇಸ್ ಈಕ್ವಲ್ ಟು ದ 1/EI ಆಫ್ ದ ಏರಿಯಾ ಆಫ್ ದಿ ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್ ಬಿಟ್ವೀನ್ ದೋಸ್ 2 ಪಾಯಿಂಟ್ಸ್, ರೈಟ್? ನೌ ಸೊ ಅದನ್ನ ಯಾವ ತರ ಮಾಡ್ತೀನಿ ಇಲ್ಲಿ ನೋಡಿ. ನಾನೇನ್ ಮಾಡ್ತೀನಿ, ಇದ್ರದ್ದು ಫಸ್ಟ್ ಏರಿಯಾ ಆಫ್ ದಿ ಟ್ರಯಾಂಗಲ್ ನ ಮಾಡ್ತೀನಿ. ಏರಿಯಾ A = ಏರಿಯಾ ಆಫ್ ದಿ ಟ್ರಯಾಂಗಲ್. ಇದ್ರದ್ದು ಏರಿಯಾ ಆಫ್ ದಿ ಟ್ರಯಾಂಗಲ್ ಅನ್ನ ನಾನು ತೆಗಿತೀನಿ, ಗೊತ್ತಾಯ್ತಾ? ಏರಿಯಾ ಆಫ್ ದಿ ಟ್ರಯಾಂಗಲ್, ಏರಿಯಾ ಆಫ್ ದಿ ಟ್ರಯಾಂಗಲ್ ಏನಿದೆ, A = right half into W into right half into W into L into L, ಗೊತ್ತಾಯ್ತಾ? ಸೊ ಇದೇನಾಗುತ್ತೆ WL² 2. ಸೊ ಇದು ಈ ವ್ಯಾಲ್ಯೂ ಏನಿದೆ ಅಂತಂದ್ರೆ ಇದು WL² 2 ಇದೆ, ಗೊತ್ತಾಯ್ತಾ? ಸಾರಿ, ಇದು WL ಇದೆ, ಸೊ ಇದು W into L ಇದೆ. ಸೊ ಇದ್ರದ್ದು ಟೋಟಲ್ ಏರಿಯಾ ಬಂದ್ಬಿಟ್ಟು WL² 2 ಇದೆ. ಓಕೆ, ಸ್ವಲ್ಪ ಕನ್ಫ್ಯೂಸ್ ಆಗಿದೆ. WL² 2, ರೈಟ್? ಸೊ ಇದು ಬಂದ್ಬಿಟ್ಟು ಈಗ ಸ್ಲೋಪ್ ನ ಯಾವ ತರ ಮಾಡ್ತೀನಿ, ಸ್ಲೋಪ್ ಅಟ್
that is b, theta b equals to a by e into I ಅಂತ ಮಾಡ್ತೀನಿ, ರೈಟ್. a divided by e into I. ಸೊ ಅದೇನಾಗುತ್ತೆ, ಏರಿಯಾ ಏನಿದೆ ನಮ್ದು, ಏರಿಯಾ ನೋಡಿ, ಏರಿಯಾ ಏನಿದೆ WL ಸ್ಕ್ವೇರ್ ಬೈ 2 ರೈಟ್ ಡಿವೈಡೆಡ್ ಬೈ EI ಇದೆ, ಹೌದಾ. ಇದನ್ನ ನಾವು ಕರೆಕ್ಟ್ ಆಗಿ ಬರೆದಾಗ ಏನಾಗುತ್ತೆ, ಇದು WL ಸ್ಕ್ವೇರ್ ಬೈ 2EI ಆಗುತ್ತೆ. ಸೊ ದಿಸ್ ಇಸ್ ದ ಸ್ಲೋಪ್ ಅಟ್ B ಪಾಯಿಂಟ್. ಸೊ ದಿಸ್ ಇಸ್ ದ ಸ್ಲೋಪ್, ಗೊತ್ತಾಯ್ತಾ. ಈ ತರ ನೀವು ಸ್ಲೋಪ್ ನ ಫೈಂಡ್ ಔಟ್ ಮಾಡಬೇಕು. ಈಗ ನೆಕ್ಸ್ಟ್ ಡಿಫ್ಲೆಕ್ಷನ್ ಅಟ್ ಫ್ರೀ ಎಂಡ್ ಮಾಡೋಣ. ಡಿಫ್ಲೆಕ್ಷನ್, ಈಗ ಡಿಫ್ಲೆಕ್ಷನ್ ನೋಡಿ, ಡಿಫ್ಲೆಕ್ಷನ್ ಅಟ್ ಫ್ರೀ ಎಂಡ್. ಸೊ ಫ್ರೀ ಎಂಡ್ ಅಲ್ಲಿ ಡಿಫ್ಲೆಕ್ಷನ್ ಏನಿದೆ, ಸಿಂಪಲ್ ಆಗಿ ಹೇಳ್ಬೇಕೇನಂತಂದ್ರೆ, ಸೊ ಡಿಫ್ಲೆಕ್ಷನ್ ಅಟ್ ಡಿಫ್ಲೆಕ್ಷನ್ ಅಟ್ ಬಿ ಪಾಯಿಂಟ್, ಯಾಕೆ ಫ್ರೀ ಎಂಡ್ ಅಂದ್ರೆ ಇದು ಈ ಪಾಯಿಂಟ್ ಅಲ್ಲಿ. ಸೊ ಅಟ್ ಬಿ ಏನಾಗುತ್ತೆ, ಇದು ಫಾರ್ಮುಲಾ ಇದೆ ಎ ಇಂಟು ಎಕ್ಸ್ ಬಾರ್ ಡಿವೈಡೆಡ್ ಬೈ ಇ ಇಂಟು ಐ. ವಾಟ್ ಈಸ್ EI? ಫ್ಲೆಕ್ಸುರಲ್ ಟ್ರಾಜೆಕ್ಟರಿ. ಎ ಇಸ್ ದ ಏರಿಯಾ, ಎಕ್ಸ್ ಬಾರ್ ಇಸ್ ದ ಡಿಸ್ಟೆನ್ಸ್, ಈ ಸೆಂಟರ್ ಆಫ್ ಗ್ರಾವಿಟಿ ಇಂದ ಡಿಸ್ಟೆನ್ಸ್ ಏನಿದೆ. ಸೊ ಈ ಡಿಸ್ಟೆನ್ಸ್ ಏನಾಗುತ್ತೆ ಇವಾಗ, ಈ ಡಿಸ್ಟೆನ್ಸ್ ಬಂದ್ಬಿಟ್ಟು ಇದು ಬಂದ್ಬಿಟ್ಟು 2/3 ಇಂಟು ಎಲ್, 2/3 ಇಂಟು ಎಲ್. ಎಲ್ ಯಾವುದು, ಟೋಟಲ್ ಇದು ಬಂದ್ಬಿಟ್ಟು ಎಲ್, ಗೊತ್ತಾಯ್ತಾ. ಇದು ಬಂದ್ಬಿಟ್ಟು ಎಲ್ ಇದೆ. ಸೊ ಇದನ್ನ ನೀವು ನೆಗೆಟಿವ್ ಸೈನ್ ಆಯ್ತಾ, ನೆಗೆಟಿವ್ ಇದ್ದಾಗ ಡೌನ್ವರ್ಡ್ಸ್ ಇರುತ್ತೆ ಅಂತ ಅರ್ಥ ಇದೆ. ಈಗ ಏರಿಯಾ ಏನಿದೆ WL ಸ್ಕ್ವೇರ್ ಬೈ 2, ಗೊತ್ತಾಯ್ತಾ, ಕ್ಯಾಲ್ಕುಲೇಟ್ ಮಾಡಿದ್ವಿ. ಎಕ್ಸ್ ಬಾರ್ ಏನಿದೆ 2L/3. ಸೊ ಏನಾಗುತ್ತೆ, ಇದು WL ಕ್ಯೂಬ್ ಬೈ 3EI, WL ಕ್ಯೂಬ್ ಬೈ 3EI. ನೆಗೆಟಿವ್ ವ್ಯಾಲ್ಯೂ, ನೆಗೆಟಿವ್ ಅಂದ್ರೆ ಏನು ನೋಡಿ, ಈಕ್ವಲ್ಸ್ ಟು ಡಿಫ್ಲೆಕ್ಷನ್ ಅಟ್ ಬಿ ಪಾಯಿಂಟ್ ಅಂತ ಬರೀತೀವಿ. ಸೊ ನೆಗೆಟಿವ್ ಸೈನ್ ಏನ್ ಹೇಳುತ್ತೆ, ನೆಗೆಟಿವ್ ಸೈನು ಡೌನ್ವರ್ಡ್ಸ್, ಗೊತ್ತಾಯ್ತಾ. ಬೈ ಯೂಸಿಂಗ್ ದ ಥಿಯರಮ್ 1 ನಾವು ಇದನ್ನ ಕ್ಯಾಲ್ಕುಲೇಟ್ ಮಾಡಿದೀವಿ. ಈಗ ನೋಡಬಹುದು ಥೀಟಾ ಬಿ ಈಕ್ವಲ್ಸ್ ಟು ಮೈನಸ್ ಆಫ್ ಥೀಟಾ ಎ, ಗೊತ್ತಾಯ್ತಾ. ಏರಿಯಾ ಆಫ್ ದಿ ಬೆಂಡಿಂಗ್ ಮೊಮೆಂಟ್ ಡಯಾಗ್ರಾಮ್ ಬಿಟ್ವೀನ್ ಎ ಅಂಡ್ ಬಿ ಅಂತ ನಾನು ಬರ್ಬಿಟ್ಟು ಇಲ್ಲಿ ಮಾಡಿ ತೋರಿಸಿದ್ದೀನಿ, ಗೊತ್ತಾಯ್ತಾ. ಇದು ಬಂದ್ಬಿಟ್ಟು ಆ ಥಿಯರಮ್ 1 ಇದೆ, ಇದು ಥಿಯರಮ್ 1 ಪ್ರಕಾರ ನಾನು ಹೇಳಿದ್ದೀನಿ, ರೈಟ್. ಥಿಯರಮ್ 1 ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಈಗ ಮೂಮೆಂಟ್ ಏರಿಯಾ ಮೆಥಡ್ ಥಿಯರಮ್ 2 ಬಗ್ಗೆ ನೋಡೋಣ. ಡಿಫರೆನ್ಸ್ ಆಫ್ ಡಿಫ್ಲೆಕ್ಷನ್ ಆಫ್, ಇಲ್ಲಿ ನೋಡಿ, ಇಲ್ಲಿ ಡಿಫ್ಲೆಕ್ಷನ್ ಯೂಸ್ ಮಾಡ್ತಾ ಇದ್ದಾರೆ. ಡಿಫರೆನ್ಸ್ ಆಫ್ ಡಿಫ್ಲೆಕ್ಷನ್ ಆಫ್ ಎನಿ 2 ಪಾಯಿಂಟ್ಸ್ ಆಫ್ ದ ಬೀಮ್ ಈಸ್ ಈಕ್ವಲ್ ಟು 1/EI ಆಫ್ ದ ಮೂಮೆಂಟ್ ಆಫ್ ದ ಏರಿಯಾ ಆಫ್ ದ ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್ ಬಿಟ್ವೀನ್ ದೋಸ್ 2 ಪಾಯಿಂಟ್ಸ್. ಅಲ್ಲಿ ಸ್ಲೋಪ್ ಇರೋ ಪ್ಲೇಸ್ ಅಲ್ಲಿ ಡಿಫ್ಲೆಕ್ಷನ್ ಅಂತ ಅಷ್ಟೇ ಆಗ್ಬೇಕು, ರೈಟ್ ಆಯ್ತಾ. ಸ್ಲೋಪ್ ಡಿಫ್ಲೆಕ್ಷನ್ ಇವೆರಡೇ ಡಿಫರೆನ್ಸ್ ಇರೋದು. ಈಗ ನೋಡಿ, ಇದನ್ನ ನಾವು ಯಾವ ತರ ಬರೀಬಹುದು, YB minus Y1 equal to 1/EI ಮೂಮೆಂಟ್ ಆಫ್ ಏರಿಯಾ ಆಫ್ ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್ ಬಿಟ್ವೀನ್ ಎ ಅಂಡ್ ಬಿ, ಗೊತ್ತಾಯ್ತಾ. ಓಕೆ, ಅರ್ಥ ಆಯ್ತಾ, ಅರ್ಥ ಆಗಿದೆಯಾ ಇದನ್ನ ಯಾವ ತರ ಮಾಡಬೇಕು, ಯಾವ ತರ ಇಲ್ಲ ಅಂತ. ಸೊ ಈಗ ನೀವು ನೋಡ್ಬೋದು YB minus YA 1/E ಇದು ಹೇಳ್ಕೊಟ್ಟಿದೆ. ಸೊ ಇದನ್ನ ಒಂದು ಎಕ್ಸಾಂಪಲ್ ಪ್ರಕಾರ ನಾವು ಮಾಡಿದಾಗ ಇಲ್ಲಿ ನೋಡ್ಬೋದು, ಕ್ಯಾಂಟಿಲಿವರ್ ಬೀಮ್ ವಿತ್ ಪಾಯಿಂಟ್ ಲೋಡ್, ಇದನ್ನ W ಅಂತ ಕೊಡ್ತೀನಿ, ರೈಟ್. ಸೊ ಇದು ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್. ಸೊ ಇದ್ರ ಪ್ರಕಾರ ಈಗ YB minus of YA ಏನಂತ ತಗೊಂಡಾಗ ಏನಾಗುತ್ತೆ ಹೇಳಿದು 1/EI, ಆಯ್ತು. ಸೊ ಈ ಥಿಯರಮ್ ಪ್ರಕಾರ 1/EI ಇಂಟು A ಇಂಟು ಎಕ್ಸ್ ಬಾರ್, ಕರೆಕ್ಟಾ. ಸೊ YA ಏನಾಗುತ್ತೆ, ಇಲ್ಲಿ YA ಈಕ್ವಲ್ಸ್ ಟು 0 ಆಗುತ್ತೆ. ನೀವು ನೋಡ್ಬೋದು ಡಿಫ್ಲೆಕ್ಷನ್ ಅಟ್ ಈ ಪಾಯಿಂಟ್ ಅಲ್ಲಿ 0 ಇದೆ, ಓಕೆ. ಈಗ YB ಏನಾಗುತ್ತೆ ನೋಡಿ, YB ಈಕ್ವಲ್ಸ್ ಟು 1/EI ಬ್ರಾಕೆಟ್ ಆಫ್ ಹಾಫ್ ಇಂಟು ಮೈನಸ್ ಅಂದ್ರೆ ಡೌನ್ವರ್ಡ್ಸ್ ಇದೆ, ಹಾಫ್ ಇಂಟು ಬೇಸ್ W ಇಂಟು ಲೆಂತ್, ರೈಟ್, ಇಂಟು 2L/3. ಸೊ ಇದು 2L/3 ನಿಮಗೆ ಗೊತ್ತಿದೆ. ಸೊ ಇಲ್ಲಿಂದ ಇಲ್ಲಿಗೆ ಇದು ಎಕ್ಸ್, ಸೊ ಇದು 2L/3, ಗೊತ್ತಾಯ್ತಾ. ಇದು 2L/3 ಕಾಣಿಸ್ತಾ ಇಲ್ಲ ಅಂದ್ರೆ ಇನ್ನೊಂದ್ಸಲ ಬರಿತೀನಿ, ಒಂದು ನಿಮಿಷ. ಓಕೆ, ಇದು 2L/3 ಇಂಟು ಮಲ್ಟಿಪ್ಲೈ ಇದೆ ಇದು. ಸೊ YB ಏನಾಗುತ್ತೆ, YB ಈಕ್ವಲ್ಸ್ ಟು ಮೈನಸ್ ಆಫ್ WL ಕ್ಯೂಬ್ ಬೈ
3EI ಗೊತ್ತಾಯ್ತಾ WL3EI ಇದ್ರದ್ದು ಏನಾಗುತ್ತೆ ವ್ಯಾಲ್ಯೂ ಆಗುತ್ತೆ ಗೊತ್ತಾಯ್ತಾ ಐ ಹೋಪ್ ನಿಮಗೆ ಗೊತ್ತಾಗಿದೆ ಅಂತ ಅನ್ಸುತ್ತೆ ಇವೆರಡು ಥಿಯರಂ ಬಗ್ಗೆ ನಿಮಗೆ ಕ್ಲಿಯರ್ಲಿ ಗೊತ್ತಾಗಿದೆ ಅಂತ ಅನ್ಸುತ್ತೆ ಥಿಯರಂ 1 ಇನ್ ಮೂಮೆಂಟ್ ಏರಿಯಾ ಮೆಥಡ್ ಅಂಡ್ ಥಿಯರಂ 2 ಈಗ ಇಲ್ಲಿ ಎಕ್ಸ್ ಬಾರ್ ನೀವೇನು ಫೈಂಡ್ ಔಟ್ ಮಾಡಿದಿರಲ್ಲ ಈ ಎಕ್ಸ್ ಬಾರ್ ಏನಿದೆಯಲ್ಲ ಅದನ್ನ ಯಾವ ತರ ಸೆಲೆಕ್ಟ್ ಮಾಡಬೇಕು ಒಂದೆರಡು ಪಾಯಿಂಟ್ಸ್ ಇದೆ ಅದು ನಿಮಗೆ ನಾನು ಹೇಳ್ಕೊಡ್ತೀನಿ ಸೊ ಯಾವ ತರ ಸೆಲೆಕ್ಟ್ ಮಾಡ್ಬೇಕಂದ್ರೆ ಆಲ್ವೇಸ್ ಸೆಲೆಕ್ಟ್ ದ 2 ಪಾಯಿಂಟ್ಸ್ so that one point should be of non-zero slope where slope is to be determined this point is called origin point ಇಲ್ಲಿ ನೋಡಬಹುದು ನೀವು 1 ಪಾಯಿಂಟ್ ಅಲ್ಲಿ 0 ಇರುತ್ತೆ ರೈಟ್ 1 ಪಾಯಿಂಟ್ ಎಲ್ಲಿ ಕ್ಯಾಲ್ಕುಲೇಟ್ ಮಾಡದೆ ಆ ಪಾಯಿಂಟ್ ಇರಬೇಕು ಅಂತ ಅವ್ರು ಹೇಳ್ತಾ ಇರೋದು ಗೊತ್ತಾಯ್ತಾ ಸೊ ಅದನ್ನ ನೀವು ಆ ತರ ಸೆಲೆಕ್ಟ್ ಮಾಡಬೇಕು ಅಂತ ಹೇಳ್ತಾ ಇರೋದು ಇದು ಫಸ್ಟ್ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ another point should be point of zero slope such type of point is called as reference point ಈ ಇನ್ನೊಂದು ಪಾಯಿಂಟ್ ಯಾವ ತರ ಇರಬೇಕಂದ್ರೆ ಅದ್ರ ರೆಫರೆನ್ಸ್ ಪಾಯಿಂಟ್ ಇರಬೇಕು ಆ ರೆಫರೆನ್ಸ್ ಪಾಯಿಂಟ್ ಇದ್ದಾಗ ಎಕ್ಸ್ ಬಾರ್ ಕ್ಯಾಲ್ಕುಲೇಟ್ ಮಾಡೋಕೆ ಈಸಿ ಆಗುತ್ತೆ ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಆಲ್ವೇಸ್ ಮೆಜರ್ ಎಕ್ಸ್ ಬಾರ್ ಫ್ರಮ್ ದ ಪಾಯಿಂಟ್ ಆಫ್ ನಾನ್ ಜೀರೋ ಸ್ಲೋಪ್ ಆರ್ ದ ಒರಿಜಿನ್ ಪಾಯಿಂಟ್ ಅಂದ್ರೆ ನಾನ್ ಜೀರೋ ಪಾಯಿಂಟ್ ಅಂದ್ರೆ ಇಲ್ಲಿಂದ ಮೆಜರ್ ಮಾಡಿ ಅಂತ ಹೇಳ್ತಾ ಇರೋದು ಗೊತ್ತಾಯ್ತಾ ಇಲ್ಲಿಂದ ಮೆಜರ್ ಮಾಡಬೇಕು ಎಕ್ಸ್ ಬಾರ್ ನಾವು ಈಗ ಇದಂತೂ ನಿಮಗೆ ಗೊತ್ತಾಯ್ತು ಆಯ್ತಾ ಯಾವುದಕ್ಕೆ ಡಿಫರೆಂಟ್ ಕೇಸಸ್ಗೆ ಏನೇನು ಬರುತ್ತೆ ರೈಟ್ ಸೊ ಅದನ್ನು ಇಂಪಾರ್ಟೆಂಟ್ ಇದೆ ಈ ಫಾರ್ಮುಲಾ ಡೈರೆಕ್ಟ್ ಆಗಿ ಕ್ವಶನ್ ಕೇಳ್ತಾರೆ ಇಲ್ಲ ಅಂತಂದ್ರೆ ಮಿಡ್ ಈಗ ಇಲ್ಲಿ ಒಂದು ನಿಮಿಷ ಇಲ್ಲಿ ಈಗ ಇದು ಇಲ್ಲಿ ಕೊಟ್ಟರೆ ನೀವು ಈ ಫಾರ್ಮುಲಾಸ್ ಇದೆ ಸೊ ಸ್ಟ್ಯಾಂಡರ್ಡ್ ಕೇಸಸ್ ಸೊ ಇಲ್ಲಿ ಬೇರೆ ಬೇರೆ ಕಡೆ ಕೊಟ್ಟರೆ ಅದನ್ನ ನಾವು ಫಾರ್ಮುಲಾ ಅಲ್ಲ ಡೈರೆಕ್ಟ್ ಆಗಿ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ ಗೊತ್ತಾಯ್ತಾ ಸೊ ಈಗ ಸ್ವಲ್ಪ ಸ್ಟ್ಯಾಂಡರ್ಡ್ ಕೇಸಸ್ ಇದೆ ಡಿಫರೆಂಟ್ ಬೀಮ್ದು ಅದನ್ನ ನಾವು ನೋಡೋಣ ಕ್ಯಾಂಟಿಲಿವರ್ ವಿತ್ ಪಾಯಿಂಟ್ ಲೋಡ್ ಇದ್ದಾಗ ಇದು ಎಲಾಸ್ಟಿಕ್ ಕರ್ವ್ ಇದೆ ಇಲ್ಲಿ ನಮ್ದು ಡಿಫ್ಲೆಕ್ಷನ್ ಜಾಸ್ತಿ ಇರುತ್ತೆ ಸೊ ಸ್ಲೋಪ್ ಏನ್ ಬರುತ್ತೆ WL²/2EI ಗೊತ್ತಾ ದಿಸ್ ಇಸ್ ಅನ್ ಮ್ಯಾಕ್ಸಿಮಮ್ ಸ್ಲೋಪ್ y ಮ್ಯಾಕ್ಸ್ ಎಲ್ಲಿ ಬರುತ್ತೆ ಈ ಪಾಯಿಂಟ್ ಅಲ್ಲಿ ಬರುತ್ತೆ ಬಿ ಪಾಯಿಂಟ್ ಅಲ್ಲಿ ಸೊ ಅದೇನಾಗಿರುತ್ತೆ ವ್ಯಾಲ್ಯೂ WL³/3EI ಐ ಹೋಪ್ ಹೀಗೆ ಕ್ಯಾಲ್ಕುಲೇಟ್ ಮಾಡಿದೀವಿ WL³/3EI ಆಯ್ತಾ ಸೊ ಸೆಕೆಂಡ್ ಸ್ಟ್ಯಾಂಡರ್ಡ್ ಫಾರ್ಮುಲಾ ಸೆಕೆಂಡ್ ಸ್ಟ್ಯಾಂಡರ್ಡ್ ಒಂದು ಕೇಸ್ ಅಲ್ಲಿ ಯಾವ್ದು ಬರುತ್ತೆ ಅಂದ್ರೆ ಕ್ಯಾಂಟಿಲಿವರ್ ವಿತ್ ಮೂಮೆಂಟ್ ಅಂತ ಸಾರಿ ಕ್ಯಾಂಟಿಲಿವರ್ ವಿತ್ UDL ಅನ್ಬೋದು ಸೊ ಇದು UDL W per unit length ರೈಟ್ W per unit length ಹೌದಾಯ್ತಾ ಸೊ ಇದು ಕೊಟ್ಟಾಗ ಏನಾಗುತ್ತೆ ಮ್ಯಾಕ್ಸಿಮಮ್ ಇಲ್ಲಿರುತ್ತೆ ಮ್ಯಾಕ್ಸಿಮಮ್ ಯಾವ ಪಾಯಿಂಟ್ ಅಲ್ಲಿ ಇರುತ್ತೆ ಬಿ ಪಾಯಿಂಟ್ ಅಲ್ಲಿ ಅದಾದ್ಮೇಲೆ WL³/6EI ಏನಾಗುತ್ತೆ WL³/6EI is a slope of this beam deflection ಏನಾಗುತ್ತೆ WL4/8EI is a deflection for the given beam ಆಯ್ತಾ ಇದನ್ನ ನೀವು ನೆನಪಿಡೋದು ತುಂಬಾ ಇಂಪಾರ್ಟೆಂಟ್ ಇದೆ ನಿಮ್ಮ ಶಾರ್ಟ್ ನೋಟ್ಸ್ ಅಲ್ಲಿ ಬರೀರಿ ಎಲ್ಲರೂ ನೆಕ್ಸ್ಟ್ ಬೀಮ್ ಬಂದ್ಬಿಟ್ಟು ಸಿಂಪ್ಲಿ ಸಪೋರ್ಟೆಡ್ and movement at the another point at the another free end movement ಕೊಟ್ಟಾಗ ಏನಾಗುತ್ತೆ ಈ ಸ್ಲೋಪ್ ML/EI ಆಗುತ್ತೆ ಸ್ಲೋಪ್ ಬಂದ್ಬಿಟ್ಟು ML/EI ಆಗುತ್ತೆ ಅದಾದ್ಮೇಲೆ ನೋಡಿ ಸ್ಲೋಪ್ ಎಲ್ಲಿ ಕ್ಯಾಲ್ಕುಲೇಟ್ ಮಾಡಿದೆ ಅದನ್ನು ತೋರಿಸ್ತಾ ಇದೆ ನಿಮಗೆ ಗೊತ್ತಾಗ್ಲಿ ಅಂತ ಅದೇ ಡಿಫ್ಲೆಕ್ಷನ್ ಏನಾಗುತ್ತೆ ಡಿಫ್ಲೆಕ್ಷನ್ ಬಂದ್ಬಿಟ್ಟು ML²/2EI ಆಗುತ್ತೆ ಡಿಫ್ಲೆಕ್ಷನ್ ಮ್ಯಾಕ್ಸಿಮಮ್ ಎಲ್ಲಿರುತ್ತೆ ಇದೇ ಮ್ಯಾಕ್ಸಿಮಮ್ ಡಿಫ್ಲೆಕ್ಷನ್ ಗೊತ್ತಾಯ್ತಾ ಇದು ಬಂದ್ಬಿಟ್ಟು ಮ್ಯಾಕ್ಸಿಮಮ್ ಡಿಫ್ಲೆಕ್ಷನ್ ನೆಕ್ಸ್ಟ್ ಕೇಸ್ ಇದಾಯ್ತು ಈಗ ನೆಕ್ಸ್ಟ್ ಕೇಸ್ ಬಂದ್ಬಿಟ್ಟು UVL ಇದೆ ಇದು ದಿಸ್ ಇಸ್ ಎನ್ UVL ಯೂನಿಫಾರ್ಮ್ಲಿ ವೇರಿಂಗ್ ಲೋಡ್ ಅಂದ್ರೆ ಇಲ್ಲಿ 0 ಇರುತ್ತೆ ಇಲ್ಲಿ ಏನೋ ಒಂದು 2 3 ಎಷ್ಟೋ ಒಂದು ವೇರಿಂಗ್ ಇರುತ್ತೆ ಅಂದ್ರೆ ಇಲ್ಲಿಂದ 0 ಇಂದ 0.1 0.2 0.3 ಈ ತರ ಹೋಗಿ ಇಲ್ಲಿ ಲಾಸ್ಟ್ ಅಲ್ಲಿ ಮ್ಯಾಕ್ಸಿಮಮ್ ಆಗ್ಬಿಡುತ್ತೆ ಗೊತ್ತಾಯ್ತಾ ಅದನ್ನ ಯೂನಿಫಾರ್ಮ್ಲಿ ವೇರಿಂಗ್ ಲೋಡ್ ಅಂತೀವಿ ಸೊ ಇದು ಎಲಾಸ್ಟಿಕ್ ಕರ್ವ್ ಇದೆ ಅದ್ರದ್ದು ಅಟ್ ಬಿ ಪಾಯಿಂಟ್ ಇದು ಮ್ಯಾಕ್ಸಿಮಮ್ ಇರುತ್ತೆ ಸೊ ಇದ್ರದ್ದು ಸ್ಲೋಪ್ ಇಲ್ಲಿರುತ್ತೆ ಸೊ ಸ್ಲೋಪ್ ಏನಿದೆ ಇದ್ರದ್ದು WL³/24EI is the slope for this given beam and what is the deflection of this beam WL⁴/30EI WL⁴/30EI is the formula for this one so ಇದು ನಾಲ್ಕು ಬಂದ್ಬಿಟ್ಟು ಯಾವ್ದಾದ್ರು ಹೇಳಿರಿ ಇವು ನಾಲ್ಕು ಬಂದ್ಬಿಟ್ಟು ಕ್ಯಾಂಟಿಲಿವರ್ ಬೀಮ್ ಇವಾಗ ಸಿಂಪ್ಲಿ ಸಪೋರ್ಟೆಡ್ ಬೀಮ್ ನೋಡೋಣ ಸಿಂಪ್ಲಿ ಸಪೋರ್ಟೆಡ್ ಬೀಮ್ ನೋಡಿ ನಿಮಗೆ ಕ್ಲಿಯರ್ ಆಗಿ ನೋಡಿ ಎಷ್ಟು ಚೆನ್ನಾಗಿ ಮಾಡ್ಕೊಟ್ಟಿದ್ದೀನಿ ನಿಮಗೆ ರೈಟ್ ಕ್ಲಿಯರ್ ಆಗಿ ಯಾವುದೇ ತರ ಕನ್ಫ್ಯೂಷನ್ ಇರಬಾರ್ದು ಸೊ ಸಿಂಪ್ಲಿ ಸಪೋರ್ಟೆಡ್ ಬೀಮ್ ಸೊ ದಿಸ್ ಇಸ್ ಅನ್ ಇಲಾಸ್ಟಿಕ್ ಕರ್ವ್ and the deflection is maximum at the center point and this is the W is the load so slope ಎಲ್ಲಿರುತ್ತೆ ಸಪೋರ್ಟ್ ಹತ್ರ ಇಲ್ಲಿ ಸ್ಲೋಪ್ ಇರುತ್ತೆ ಸೊ ಅದ್ರದ್ದು ಸ್ಲೋಪ್ ಏನಿದೆ ಥೀಟಾ ಎ ಮತ್ತೆ ಥೀಟಾ ಸಿ WL²/16EI ಇದೆ 16EI is the formula for slope calculation ಅದೇ ಡಿಫ್ಲೆಕ್ಷನ್
WLQ by 48 EI is the formula for the deflection calculation at the center point of a simply supported beam at the center point load. ಅರ್ಥ ಆಯ್ತು ಅಂತ ಅನ್ಸುತ್ತೆ, ಹೌದಾ? ಇದು ಬಂದ್ಬಿಟ್ಟು ಫಸ್ಟ್ ಕೇಸು, ಸಿಂಪ್ಲಿ ಸಪೋರ್ಟೆಡ್, ಇದು ಅದರದ್ದು ಸ್ಲೋಪ್. ಈಗ ನೆಕ್ಸ್ಟ್ ಕೇಸು ಸಿಂಪ್ಲಿ ಸಪೋರ್ಟೆಡ್ ಬೀಮ್ ವಿತ್ UDL ಇದೆ, ರೈಟ್? ಸಿಂಪ್ಲಿ ಸಪೋರ್ಟೆಡ್ ಬೀಮ್ ವಿತ್ UDL, ರೈಟ್? ಥ್ರೋಟ್ ದ ಬೀಮ್ ಇದ್ದಾಗ ಸೊ ಡಿಫ್ಲೆಕ್ಷನ್ ಸೇಮ್ ಇರುತ್ತೆ, ಇದನ್ನು ಸೇಮ್ ಇರುತ್ತೆ, ಬಟ್ ಫಾರ್ಮುಲಾದಲ್ಲಿ ಚೇಂಜಸ್ ಆಗುತ್ತೆ, ಗೊತ್ತಾ? ಪಾಯಿಂಟ್ಸ್ ಸೇಮ್ ಇರುತ್ತೆ, ಬಟ್ ಅದರ ಫಾರ್ಮುಲಾ ಏನಿರುತ್ತೆ ಚೇಂಜ್ ಆಗುತ್ತೆ. ಏನಾಗುತ್ತೆ ಫಾರ್ಮುಲಾ ಸ್ಲೋಪ್ದು? UDL ಇದ್ರೆ ಸಿಂಪ್ಲಿ ಸಪೋರ್ಟೆಡ್ದು WLQ by 24 EI is the formula, and for the maximum deflection for the UDL ಇದ್ರೆ 5WL raised to 4 divided by 384 EI ಅಂತ ಆಗುತ್ತೆ. ಇವು 6 ಕೇಸಸ್ ಬಂದ್ಬಿಟ್ಟು, ಇವು 6 ಕೇಸಸ್ ಏನಿದೆ ಇವು ಸ್ಟ್ಯಾಂಡರ್ಡ್ ಕೇಸಸ್ ಇದೆ. ಇವು ಬಿಟ್ಬಿಟ್ಟು ಈಗ ಫಿಕ್ಸ್ಡ್ ಬೀಮ್ ಅಂತ ಕೊಟ್ರೆ, ಇದು ಫಿಕ್ಸ್ಡ್ ಬೀಮ್ ಇದೆ, ರೈಟ್? ವಿತ್ UDL ಇದೆ. ಸೊ ಆ ತರ ಕೊಟ್ರೆ ನಿಮ್ಗೆ ಇದು ಬರೀ ಡಿಫ್ಲೆಕ್ಷನ್, ನಾನು ಇದು ಬರ್ದಿರೋದು ಡಿಫ್ಲೆಕ್ಷನ್ ಇದೆ. ಏನ್ ಬರುತ್ತೆ? WLQ by 192 EI is the formula. ಫಿಕ್ಸ್ಡ್ ಬೀಮ್ ಕೊಟ್ರೆ, ಫಿಕ್ಸ್ಡ್ ಬೀಮ್ ಕೊಡೋದಿಲ್ಲ, ಬಟ್ ಹೇಳಕ್ಕಾಗೋದಿಲ್ಲ, ಯಾವ ತರನು ಕೊಡ್ಬೋದು. ನೆಕ್ಸ್ಟ್ ಇಲ್ಲಿ ಸ್ವಲ್ಪ ರಾಂಗ್ ಆಗಿದೆ, ಒಂದ್ ನಿಮಿಷ. ಸೊ ಓಕೆ ಫ್ರೆಂಡ್ಸ್, ಇಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ. ಓಕೆ, ಒಂದ್ ನಿಮಿಷ. ಸೊ ಇದು UDL ಅಲ್ಲ, ಸೊ ಇದು ಪಾಯಿಂಟ್ ಲೋಡ್ ಇದೆ ಅಂತ, ಇದನ್ನ ನೋಡಕ್ ಹೋಗ್ಬೇಡಿ, ನಾನು ಇನ್ನೊಂದ್ಸಲ ಇಲ್ಲಿ ಡ್ರಾ ಮಾಡ್ತಿರೋದು. ಸೊ ಈ ಫಾರ್ಮುಲಾಗೆ ಏನಿದೆ ಅಂತಂದ್ರೆ, ಇದು ಈ ತರ ಫಿಕ್ಸ್ಡ್ ಬೀಮ್, ಇಲ್ಲಿ ಈ ತರ ಫಿಕ್ಸ್ಡ್ ಬೀಮ್ ವಿತ್ ಪಾಯಿಂಟ್ ಲೋಡ್ ಇದೆ, ಎಕ್ಸಾಕ್ಟ್ಲಿ ಎಟ್ ದ ಸೆಂಟರ್ ಇದೆ. ಸೊ ಇದು L/2, ಇದನ್ನು L/2. ಸೊ ಈ ತರ ಇದ್ದಾಗ ಇದು ಡಿಫ್ಲೆಕ್ಷನ್ ಫಾರ್ಮುಲಾ ಇದು ಬರುತ್ತೆ. ಸೊ ಇದು ಕರೆಕ್ಟ್ ಆಗಿದೆ. ಸೊ ವಿತ್ ಫಿಕ್ಸ್ಡ್ ಸಪೋರ್ಟ್ UDL ಇತ್ತಂತಂದ್ರೆ ಏನ್ ಬರುತ್ತೆ ಡಿಫ್ಲೆಕ್ಷನ್ ವ್ಯಾಲ್ಯೂ? ನಿಮಗೆ WL raised to 4 divided by 384 EI ಬರುತ್ತೆ, ಗೊತ್ತಾಯ್ತಾ? ಸೊ ಇದೊಂದು ಸ್ವಲ್ಪ ಮಿಸ್ಟೇಕ್ ಆಗಿತ್ತು, ಕರೆಕ್ಷನ್ ಮಾಡ್ಕೊಂಡಿದ್ದೀನಿ, ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಇದು ಪಾಯಿಂಟ್ ಲೋಡ್, ಇದು ಡಿಫ್ಲೆಕ್ಷನ್, ರೈಟ್? ಸೊ ನಿಮಗೆ ಅರ್ಥ ಆಯ್ತು ಅಂತ ಅನ್ಸುತ್ತೆ. ಯಾವುದೇ ತರ ನೋಡಿ, ಈಗ ಪ್ರಾಬ್ಲಮ್ಸ್ ಬರುತ್ತೆ, ಆದ್ರೆ ಒಂದೆರಡು ಪ್ರಾಬ್ಲಮ್ಸ್, ಒಂದ್ ಕ್ಲಾಸು ಪ್ರಾಬ್ಲಮ್ಸ್ ನಾನು ಮಾಡಕ್ ಇಷ್ಟಪಡ್ತೀನಿ. ಇಲ್ಲಾಂದ್ರೆ MCQ ಕ್ವಶನ್ಸ್ ಯಾವಾಗ ಮಾಡ್ತೀವಲ್ಲ ಅವಾಗೆ ಅದರಲ್ಲಿ ಕವರ್ ಮಾಡ್ತೀನಿ, ಯಾಕಂದ್ರೆ ಈಗ ಸಿಲೆಬಸ್ ಕವರ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಇದೆ, ರೈಟ್? ಸೊ ಇಲ್ಲಿವರೆಗೆ ಈಗ ನಮ್ಮ ಡಿಫ್ಲೆಕ್ಷನ್ ಈ ಚಾಪ್ಟರ್ ಕ್ಲೋಸ್ ಆಗ್ಬಿಟ್ಟಿದೆ. ಸೊ ರಿಮೈನಿಂಗ್ ಇರೋದು ಒಂದೆರಡು ಅಷ್ಟೇ, ಬರೀ ಕಾಲಮ್ಸ್ ಒಂದಿದೆ, ಮತ್ತೊಂದು ಶಾಫ್ಟ್ ಒಂದಿದೆ. ಕಾಲಮ್ಸ್, ಶಾಫ್ಟ್, ಆಮೇಲೆ ಪ್ರಿನ್ಸಿಪಲ್ ಸ್ಟ್ರೆಸ್ ಥಿಯರಿ, ಇವು ಒಂದೆರಡು ಚಾಪ್ಟರ್ಸ್ ಇದೆ. ಅದನ್ನು ಕಂಪ್ಲೀಟ್ ಮಾಡಿ ಮೇಲೆ ನಮ್ಮ ಈ ಸ್ಟ್ರೆಂತ್ ಆಫ್ ಮಟೀರಿಯಲ್ ಕಂಪ್ಲೀಟ್ ಸೀರೀಸ್ ಕಂಪ್ಲೀಟ್ ಆಗ್ಬಿಡುತ್ತೆ ಸಬ್ಜೆಕ್ಟ್. ಓಕೆ, ಸೊ ಯಾರ್ಯಾರು ವಿಡಿಯೋ ನೋಡಿದ್ರೆ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು, ರೈಟ್?